ಕಣ್ಣು ಕುಂಡ ಕಣ್ಣು ಕುಂಡ ಅಂತ ನಮ್ದು ಅಂಜನಗರ ಗದ್ದೆ ಕಾಣಿ ಗದ್ದೆ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೊ ನೀನೊಂದು ಹಾಯ್ ಮಾಡು ಮಗಳೇ. ಏ ಖುಷಿ, ಏನು ಮಾಡ್ತಾ ಇದೀಯಾ? ಏನು ಬಿಡಿಸ್ತಾ ಇದೀಯಾ? ಹಾಂ, ಏನದು? ಕಾಳು ಬಿಡಿಸ್ತಾ ಇದೀಯಾ? ಬಿಡ್ಸಕ್ಕೆ ಬರುತ್ತಾ ನಿಂಗೆ? ಹೆಂಗೆ ಬಿಡಿಸೋದು? ಇದು ಬಿಡಿಸಿದ ಅದು ಬಿಡೋದು. ಓಹೋ, ಹಂಗೆ ಬಿಡಿಸೋದು, ಕೆಳಗಡೆ ಚೆಲ್ಕೊಂಡು. ಹೌದಾ? ಅಲ್ಲೇ ತಾತ ಕರೀತಾ? ಏನನ್ನ ಮಾತಾಡೋದಿಲ್ವ ಅಂತ ಅವಳು ಇವಾಗ ತುಂಬ ಬ್ಯುಸಿ ಅವಳೆ. ಒಂದು ಬಿಡಿಸ್ಲಿವಲ್ಲ ಚಿನ್ನಮ್ಮ ನೀನು? ಒಂದು ಬಿಡಿಸ್ಲಿಲ್ಲ, ಬಿಡಿಸ್ತಾನೆ ಅಂದ್ಬಿಟ್ಟು. ಎಷ್ಟು ಬಿಡಿಸಿದೆ ತೋರಿಸು. ಓ, ಒಂದು ಬಿಡಿಸ್ಬಿಟ್ಟಿದೀಯಾ? ಹೆಂಗೆ ಬಂದೆ ನೀನು ಬರ್ಬೇಕಂದ್ರೆ? ಉಳ್ಳಾಳಿಂದ ಹೆಂಗೆ ಬಂದ? ನಡ್ಕೊಂಬಂದ? ಏಕೆ ಬಸ್ ಇರಲಿಲ್ವ ಅಲ್ಲಿ? ಬಸ್ ಬರ್ತಿದ್ದಲ್ಲ? ಹಾಂ, ಹೌದಾ? ಊರಿಗೆ ಹೋಗ್ಬಿಟ್ಟು ಏನು ಮಾಡಿದೆ? ಹಾಂ, ಸೇವಿಂಗ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದೆ? ಕಟ್ಟಿಂಗ್ ಎಲ್ಲ ಹಾಂ, ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದಿ? ತೋರ್ಸೋ ಹಸಿಯ ಮಗವ. ಈಗ ಸುಟ್ಬಿಡ್ತಾ? ಓಹೋ, ಕಟ್ಟಿಂಗ್ ಎಲ್ಲ ಮಾಡಿಸ್ ಎಲ್ಲಿ ಮಾಡಿಸ್ದೆ? ಬೆಸರಳ್ಳಿ ಮಾಡಿಸ್ತಾ? ದುಡ್ಡು ಬತ್ತಾ? ಎಲ್ಲ ದುಡ್ಡೆಲ್ಲ ದುಡ್ಡು ಬಂದಿರೋದಿಲ್ಲಪ್ಪ. ಮೋದಿ ದುಡ್ಡಾ? ಮೋದಿ ದುಡ್ಡು? ಹೌದಾ? ಹ್ಞೂ. ಹಾಂ, ಏನೋ ಹಾಂ, ಅಡುಗೆ ಮಾಡ್ತಾಯಿದ್ದೆ. ನೀನೇನು ಮಾಡ್ತಾಯಿದ್ದೀಯಾ? ಕೆಲಸ ಮಾಡ್ತಾಯಿದ್ದೀಯಾ? ಓಹೋ, ನೀನೊಬ್ಳು ಕಡಿಮೆ ಇದಕ್ಕನವ ನಿಮ್ಮ ಅವ್ವನಿಗೆ ಹೆಲ್ಪ್ ಮಾಡೋಕ್ಕೆ. ನಿಮ್ಮ ಅವ್ವನಿಗೆ ಹೆಲ್ಪ್ ಮಾಡೋರು ಯಾರೂ ಇರಲಿಲ್ಲ, ನೀನು ಮಾಡಿಕೊಡವ. ಪೂಜಾ, ಏನು ಮಾಡ್ತಾಯಿದ್ದೀಯಾ? ಏನು ಪೂಜಾ, ಏನು ಹೇಳ್ತದೆ? ಏನಾ? ಕಣ್ಣು ಕುಂಡ ಅಂದ. ಅಲ್ಲ, ಈರುಳ್ಳಿ ಕಟ್ ಮಾಡ್ತಾ ಇದೀಯಾ? ಏನು ಮಾಡ್ತಾ ಇದೀಯ ಅಂತ ಗೊತ್ತಿಲ್ವಲ್ಲ ಅಡುಗೆನ. ನಾನು ಕೇಳಿದ್ದು ಏನು ಅಡುಗೆ ಮಾಡ್ತಾ ಇದೀಯಾ ಅಂತ ಕೇಳಿದ್ದು. ಏನು ಮಾಡ್ತಾ ಇದೀಯಾ ಅಡುಗೆ? ಏನು ಮಾಡ್ತಾ ಇದೀಯಾ ಮೀನ್ಸ್ ಅಡುಗೆ ಮಾಡ್ತಾ ಇದೀಯಾ ಅಂತಲೇ ಕೇಳಿದ್ದು. ಕೋಣೆಲೆ ಕೂತ್ಕೊಂಡು ಏನು ಮಾಡ್ತೀನಿ ನೀನು? ಭಜನೆ ಮಾಡ್ತೀಯಾ ಕೋಣೆಲೆ? ಹಾಂ, ನೀನು ಮಾತ್ರ ಈ ವಿಡಿಯೋ ನೋಡೋದು ಮಾತ್ರ ಬಿಟ್ಬಿಡ. ಅಡುಗೆ ಮಾಡುವಾಗಲೂ ನೋಡು, ಬಾತ್ರೂಮ್ಗೆ ಹೋಗುವಾಗಲೂ ನೋಡು, ಆಮೇಲೆ ಬೆಡ್ರೂಮ್ ಮೇಲೆ ಮಲಗಿದಾಗಲೂ ಬಿಡ್ಬೇಡ, ಅದನ್ನು ನೋಡ್ತಾನೆ ಇರು. ಹಾಂ, ಏನು ಅಡಿಕ್ಟ್ ಆಗಿದೆಯಾ ಅಂದರೆ? ಅಯ್ಯೋ, ನಾನು ಬಂದಾಗ ಎಲ್ಲ ನೋಡ್ತಾನೆ ಇರ್ತೀಯ. ಹಾಂ, ಸರಿ. ಏನು ಸ್ಪೆಷಲ್ ಏನು ಇವತ್ತು? ಎಂಥ ಬಾತು ಅಂತ ಆಯ್ತಾ? ಹಾಂ, ಅದೇ ಅದು ಚಿನ್ನಮ್ಮ, ನಾನು ನೋಡಿರಲಿಲ್ಲ. ಕೇಸರಿ ಬಾತು, ತರಕಾರಿ ಬಾತೆಲ್ಲ ನೋಡಿದ್ದೀನಿ. ಎಂಥ ಬಾತು ಅಂತ ಹೇಳ್ತದೆಯಲ್ಲ, ಅದೇ ಅದು ಯಾವ ಥರ ಇರುತ್ತೆ? ಏನೋ ಸೌಂಡ್ಲೆಸ್ ಬಾತ ಅದು. ಏನೆಲ್ಲ ಇವತ್ತು ಸಪ್ಪೆ ಮಕ್ಕ ಹಾಕೊಂಡು ಕೆಲಸ ಮಾಡ್ತಾ ಇದ್ದೀರಾ? ಜೋಶಾಗಿ ಮಾಡಿ ಕೆಲಸಗಳನ್ನ. ಹಾಂ ಪೂಜಾ, ನೋಡಿ ಗೈಸ್, ಯಾವ ಥರ ಬೈತಿದ್ದಾಳೆ ನನಗೆ ನನ್ನ ಹೆಂಡತಿ. ಜೋಸಲ್ಲಿ ಕೆಲಸ ಮಾಡ್ಬೇಕು ಯಾವತ್ತಿದ್ರು. ಜೋಸಲ್ಲಿ ಕೆಲಸ ಮಾಡಿದ್ರೆ ಕೆಲಸ ಮಾಡಿದೇ ಗೊತ್ತಾಗಲ್ಲ. ಏನಂತೀರಾ? ಏನಲ್ಲ, ಹೌದಲ್ವ? ಜೋಸಾಗಿ ಕೆಲಸ ಮಾಡ್ಬೇಕಲ್ವಾ ಬೆಳಗ್ಗೆ ಎದ್ದು. ತಿಳ್ಕ, ಓಯ್ ತಿಳ್ಕ, ಜೋಸಲ್ಲಿ ಕೆಲಸ ಮಾಡಬೇಕು. ನಮ್ಮ ಖುಷಿ ನೋಡಿ ಯಾವ ಥರ ಕೆಲಸ ಮಾಡ್ತಾವಳೆ ಬೆಳಿಗ್ಗೆಯಿಂದ ಬಿಡ್ದಂಗೆ. ಹಾಂ, ಹಾಯ್ ಮಾಡು ಮಗಳ. ನೀನು ಅದೇ ಹೇಳಕ್ಕೆ ನಾವು ಅವಾಗವಾಗ ಒಂದೊಂದು ಕೆಲಸ ಮಾಡ್ತಾಯಿರ್ತೀವಿ ನೋಡಿ. ಕಾಫಿ ಕುಡ್ದಿರೋ ಲೋಟ ಎಲ್ಲ ತೆಗ್ದು ಇಲ್ಲಿ ಬಿಡ್ಕೋತೀವಿ. ನನ್ನ ಹೆಂಡತಿ ಏನಂದ್ರೆ ಏನೂ ಮಾಡೋದಿಲ್ಲ, ಎಲ್ಲ ನಾವೇ ಮಾಡಿಕೊಡ್ಬೇಕು. ಪೂಜಾ, ಎಷ್ಟೊತ್ತಲ್ಲಿ ಎದ್ದೇಳ್ತೀನಿ ಅಷ್ಟೊತ್ತಲ್ಲೆಲ್ಲ ನಾನೇ ಮಾಡ್ಕೊಡ್ತೀನಿ, ನೀನೇನು ಮಾಡೋದಿಲ್ಲ. ಹಾಂ, ತೋರಿಸಿ ಸಾಕು ಬಿಡು ಮಗಳ, ಎಷ್ಟೆಲ್ಲ ತೋರಿಸ್ತೀಯ?
ಹಾಂ ಹೇಳು ಏನು ನಿನ್ನ ಅಭಿಪ್ರಾಯ ಹೇಳು. ಟೈಮ್ ಇಲ್ಲ, ನಾನು ಹೋಗಿ ರೆಡಿ ಆಯ್ತೀನಿ. ಹಾಂ ಬಾತ್ ಮಾಡ್ಬಿಟ್ಟು ಹಾಂ ಚಟ್ನಿ ಮಾಡ್ಬೇಕು ಹಂಗೆ ಹೋಗು. ಓಹ್ ಏನಾರ ನಾವೇನಿದ್ರೆ ಹೆಲ್ಪ್ ಮಾಡೋದು ಅಷ್ಟೇ. ಆಯ್ತು ಏ ನಾನು ನಿನ್ನ ಜೊತೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರದು, ನಾನೇ ಮಾಡ್ತೀನಿ ಅಂತ ಹೇಳ್ತಾ. ನೀನೇ ಎಲ್ಲ ಮಾಡೋದು ಮಾಡಿ. ಈಗ ಮಾಡು, ಪಾತ್ರೆ ತೊಳಿ, ಗ್ಯಾಸ್ ತೊಳಿ, ಬಾಯ್ಲಿ ಏನೋ ತಮಾಷೆಗೆ ಹೇಳ್ತೀನಪ್ಪ, ಅದನ್ನ ಸೀರಿಯಸ್ ಮಾಡ್ಕೊಂಡು ಹೆಂಗಿರ್ತೀನಮ್ಮ ನೀನು ಇರುತ್ತೆ ನಾನು ಮಾಡೋಕ್ಕಾಯ್ತಲ್ಲ. ಜಾಕಿ ಚಾನ್ ಹಂಗಿದಾರ ಅಂತ ನೋಡಿದೀಯಾ? ಓಹೋ ನೋಡಪ್ಪ, ಫಸ್ಟ್ ಕ್ರಶ್ ಅಂತೆ ಅವನು ಜಾಕಿ ಚಾನು. ಹೌದಾ? ಹಂಗಾರೆ ಬಾಕ್ಸಿಂಗ್ ಚೆನ್ನಾಗೇ ಮಾಡ್ತೀಯಾ? ಕರೆಕ್ಟೇ ಗಿರೇಟ್ ಅಲ್ಲನಾ? ಹಾಂ ಯಾಕೆ ಮಾಡ್ತಾ ಇದೆಯಲ್ಲ ಹಂಗೆ ಕೇಳ್ಕೊಂಡು ನಿಂಗೆ ಐತೆ ತಾತ ಹೊಡಿತದೆ ನೋಡಿ. ಎಲ್ಲ ಕೆಳಗಡೆ ಬೆಳೆಸಿದ್ಯಲ್ಲ ಮಗಳೇ, ಏನು ಕವಾ ಲೇ ಒಳ್ಳೆ ಇವ್ರ ಥರ ಮಾತಾಡ್ಬೇಡ ನೀನು, ವಯಸ್ಸಾಗಿರೋ ಮುದುಕಿ ಥರ ಅನ್ಕೊಂಡು. ಹಾಂ ಎಲ್ಲ ನಮ್ಮವ್ವ ಕಲಿಸಿರೋದು ನಮ್ಮ ಮಗಳಿಗೆ. ICCC ಏನವ ಏನದು ಏನಂತಳವ ಅವಳು? ಅಯ್ಯಯ್ಯೋ ದೇವ್ರೇ ಅನ್ನೋದು ಚೆನ್ನಾಗಿ ಹೇಳ್ತಾಳೆ ಮಾತ್ರ ನನ್ನ ಮಗಳು. ಏನ ಕೊಡೋದು ಫೋನ್ ಏನಕ್ಕೆ? ಹಾಂ ಫೋನೆಲ್ಲ ಹೆಂಗೆ ಬೇಯಿಸ್ತೀಯ ಮಗಳ? ಓ ಪೂನ್ ಬೇಕಾ? ಬೆರ್ಸೋಕ್ಕೆ ಪೂನ್ ಬೇಕಾ? ಓಹೋ ನಾನು ಎಲ್ಲ ಬೇಯಿಸಕ್ಕೆ ಅನ್ಕೊಬಿಟ್ಟಿದ್ದೆ ಮಗಳೇ. ಕೊಡ್ತೀನಿ ಇರೋ ಸ್ಪೂನ. ಸ್ಪೂನ್ ಅಂತ ಕೊಡಲೆ ಮಗಳಿಗೆ? ಸ್ಪೂನ್ ಎಲ್ಲ ಐತೆ ನೋಡು. ಗೈಸ್ ನನ್ನ ಮಗಳು ಏನೋ ಬೆರೆಸ್ತಾಳಂತೆ ಸ್ಪೂನಲ್ಲಿ. ಸ್ಪೂನ್ ಕೇಳ್ತಾವಳೆ, ಅದಕ್ಕೆ ಸ್ಪೂನ್ ಕೊಡ್ತಾ ಇದ್ದೀನಿ. ಏನೋ ಮಾಡ. ಓಹೋ ಹಂಗೀಸ್ಕೊಂಡ ಹಂಗೆ ಮಾಡೋಕ್ಕೆ? ಓಹೋ ಹಂಗವಾ? ಓ ಮಾಡ ನೀನೇ ಮಾಡೋದು, ನಾನು ಬರಲ್ಲ. ನೀನು ಅಲ್ಲ ಅವ್ರವ್ರ ಮಾತು ಅವ್ರವ್ರಿಗೆ ತಾನೇ ಅರ್ಥ ಆಗೋದು, ಅವರೇ ತಾನೇ ಜಾಸ್ತಿ ಆಗೋದು, ನಾವಿರೋದಿಲ್ವಲ್ಲ. ಪುರಿ ಅಂತ ಹಾಕು ಕೆಳಗಡೆ, ನಾನೇ ಕೂತ್ಕೊಳ್ಳಿ. ಅಯ್ಯೋ ಕೊತ್ತಂಬರಿ ಪುದೀನ ತರಬೇಕಾ? ತರ್ಲಿಲ್ಲ ಅದನ್ನ ನಾನು. ಹೌದಾ? ಕೊತ್ತಂಬರಿ ಪುದೀನ ಆಮೇಲೆ ಏನು ಹೇಳಿದ್ರ? ಹೋಗಲಿ ಕಲರ್ಸ್ ಬರ್ಬೇಡ, ಹೋಗತ್ತಿಗೆ ಎಲ್ಲಿ ಸಿಗುತ್ತೆ ಕೊತ್ತಂಬರಿ ಸೊಪ್ಪು? ಅಲ್ಲೆಲ್ಲೂ ಇಲ್ಲ, ಅಲ್ಲಿ ಬಾಗ್ಲಕ್ಕೈತೆ ಅಲ್ಲಿ. ಇದು ತರಕಾರಿ ಅಂಗಡಿ ಕೊತ್ತಂಬರಿ ಪುದೀನ ಪಲಾವ್ ಇಲ್ಲನಾ? ಒಂದು 50 ರೂಪಾಯಿ ಚೇಂಜ್ ಇದ್ರೆ ಕೊಡಿಲ್ಲ. ಯಾವ ಕಾಸಿಲ್ಲ ಕೊಡಲ್ಲ? ಕಾಸು ಕೊಟ್ಟಿಲ್ವ ನಿಂಗೆ? ಕಾಸಿಲ್ಲ ಕೊಡಪ್ಪ ಇಲ್ಲ. ಅಪ್ಪ 50 ರೂಪಾಯಿ ಕಾಸಿಲ್ಲ ಕೊಡಿ. ಓಹೋ ರಿಸರ್ವ್ ಬ್ಯಾಂಕ್ ಹತ್ರ ಹೊಂಡೋಗ್ಬಿಡಿ ತಲೆಯ. ಎಷ್ಟು ಕೊಡ್ತಿಲ್ಲ ಅಪ್ಪ? ಅಲ್ಲೇ ಅದು ನೋಡೋದು ಇಲ್ಲ ಬ್ಯಾಗಲ್ಲಿ ಬುಕ್ಕಲ್ಲಿ ಅದು ನೋಡ್ಲಾ? ಬುಕ್ಕಲ್ಲಿ ಏನು ತಂದ್ಬಿಟ್ಟ ತಗೋ ಕೊಡವಾ? ತೆಗಿ. ಎಷ್ಟು ಮಡಗಿದ್ದಾನೆ? ಎಷ್ಟು ಇದ್ದಾನೆ? 600. ಎಷ್ಟು ಹೊತ್ತು? 1000. ಯಾಕೆ ಮೋದಿ ದುಡ್ಡು ಗೊತ್ತಾಯಿಲ್ವಾ? ನೋಡ್ಲೈತದೆ ಆವಾಗ ಹೋಗಿ ಈಸ್ಕೊಳ್ಳಿ. ಓಹ್ ಕುಡಿಲ್ಲ ನನ್ನ ಕೈಗೆ. ಆವಾಗ ಇದ್ರೆ ಕುಡ್ಕೋತಾನೆ, ಆಮೇಲೆ ಎಲ್ಲ ಕುಡಿಲ್ಲ ಹೇಳ್ತೀನಿ. ಡೈಲಿ ಕುಡಿತಾನೆ. ಆಮೇಲೆ ಅವಯ್ಯ ಬೇರೆ ಕೇಳೋಣ, ಕಾಸು ಕೇಳ್ತಾ ಇರ್ತಾನೆ ಅವಾಗ. ಅವನಿಗೆ ಯಾರಿಗೂ ಕೊಡಬೇಡ ಕಾಸಪ್ಪ. ಕಾಸು ಕೊಡ ಮಡಗಿರು ಪೂಜಾ ನೀನು. ಈಸ್ಕೊತಾನೆ ಬೇಡ ಸುಮ್ಮಿರು ಪೂಜಾ. ಆಮೇಲೆ ಯಾವಾಗ ಡೈಲಿ ಕುಡಿತಾನೆ ಆಮೇಲೆ ಹೇಳಲೇ ಬಿಡು. ನಾನೇ ತಾನೇ ಈಸ್ ಮಡ್ಕೋತಾ ಇರೋದು. ಇನ್ನೇರು ಅಪ್ಪಿ ಬೇಡ ಸುಮ್ಮನಿರು, ಕುಡಿಲಿ, ನಾನು ಕೊಡ್ತೀನಿ. ನೀನೆಲ್ಲ ಖರ್ಚು ಮಾಡ್ಕೊತೀಯ, ನೀನು ವಾಪಸ್ ಕೊಡೋದಿಲ್ಲ. ನೀನು ಇನ್ನು ಮತ್ತೆ ಸರಿ ಕೊಡು, ಆಯ್ತು ಕೊಡ್ತೀನಿ. ಬೇಡ ಬಿಡು, ನಾನೇ ಕೊಡ್ತೀನಿ. ಹಾಂ ನೀನೇ ಕೊಡು. ಕೊಡಿ. ಬೇಡ ನೀನು ಕೊಡೋದು.
ಇದು ಕೊಡು ಈಗ ಅಂಗಡಿಗೆ ಹೋಗಕ್ಕೆ ಸಾಮಾನು ತರಕ್ಕೆ. ಅಲ್ಲಲ್ಲೇ ತರೋಗು ಫೋನ್ ಪೇ. ಇಲ್ಲ ಅದ್ರಲ್ಲಾಗಲ್ಲ ಕೊಡಲಿ. ಆಯ್ತು ಏ ಕೊಡಲೇ ಕಾಸಲ್ಲೇ. ಅಲ್ಲೇ ಫೋನ್ ಪೇ ವರ್ಕ್ ಆಗಲ್ಲ ಅಂತ ಹೇಳಿದ. ಇಲ್ಲ ಕಂಡು ಕೊಡಿಲ್ಲ ಕೊಡಲಿ. ಚಿನ್ನಮ್ಮ ನಿನ್ ಫೋನ್ ಕೊಟ್ಟು ಕಳ್ಸು ಮಗನೇ ತರಕ್ಕೆ. ಏನ ಅವ್ರು ತರೋದು. ಹೌದ್ರ ಏನು ಫೋನ್ ಪೇ ಹೋಗ್ತಾಗುತ್ತಾ? ಕೊಡು ಆಯ್ತು. ನೀನು ಕೊಟ್ಟು ಕಳ್ಸು ಮಗನೇ. ಕಾಸಿಲ್ಲ ಮತ್ತೆ ನೋಡ್ದಾ ಬೇಕೈತೆ ನಿಮಗೆ ಕೊಡ. ಅಲಸಂಡೆ ಕಾಳು ಸರಿ ಏನಪ್ಪ ಅದು ಕೊತ್ತಂಬರಿ ಪುದೀನ ಪಲಾವ್. ಎಲ್ಲಿಗೆ ನೀವು ಬತ್ತಿ ಅಲ್ಲಿ ಕಾಳು ಬೇಯಿಸು ಮಗಳೇ ಕುತ್ಕೊಂಡು. ಏ ಬೇಯಿಸಲೇ ಕಾಳಲ್ಲಿ ಕಾಳು ಬೇಯಿಸು. ಅಂಗಡಿಲಿ ಇವಾಗ ಕೊತ್ತಂಬರಿ ಪುದೀನ ಥರದ್ದು ಮರ್ಸ್ಬಿಟ್ಟಿದೆ, ತರಕ್ಕೆ ಹೋಗ್ತಾ ಇದ್ದೀವಿ. ನಡಿ ಬೇಡ ಕ್ಲೋಸ್ ಮಾಡ್ತೀನಿ ನೋಡಿ. ಆಯ್ತಾ ಟಿಫನು? ಹೌದಾ ಟೈಮ್ ಆಯಿತಾ 11 ಗಂಟೆ? ಹಾಂ ನೀವು ಮಧ್ಯಾಹ್ನ ಮೇಲೆ ನೀವು ಇರೋದಿಲ್ವಾ? ಮಧ್ಯಾಹ್ನ ಮೇಲೆ 3 ಗಂಟೆ ಮೇಲೆ ಅವರು. ಹೌದಾ 3 ರಿಂದ 6. ಹಾಂ ಎಲ್ಲಿ ಹೋಗ್ತೀರಾ ನೀವು? ಕೆಲಸ ಹೋಗ್ತೀರಾ? 3 ಅವರ್ ಯಾರನ್ನ ಕೊಡ್ತಾರೆ ಕೆಲಸ. ಹಾಂ ರೆಸ್ಟ್ ಮಾಡಕ್ಕೆ ಹೋಗ್ತೀರಾ? ಊಟ ಮಾಡಿಬಿಟ್ಟು ಒಂದಷ್ಟು ನೀವು ಓಡಾಡೋಷ್ಟಲ್ಲ 6 ಗಂಟೆ ಹೋಗ್ತದೆ. ಓಕೆ ಹಾಂ ಮತ್ತೆ ನೀವು ಜಾಯ್ನ್ ಆಗ್ತೀರಾ? ನಮ್ಮ ಕೆಲಸ ಡೈಲಿ ಸಿಗಲ್ಲ. ಹಾಂ ಆಮೇಲೆ ಆಮೇಲೆ ಇದೊಂದು ಯಾವುದೋ ಪಲಾವ್ ಎಲ್ಲ ಹೇಳಲ್ಲ ಆಯಿತಾ? ಅಷ್ಟೇ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ವಿಡಿಯೋ ಮಾಡ್ತಿದ್ದೀರಾ? ಹಾಂ ವಿಡಿಯೋ ಮಾಡ್ಕೊತೀನಿ. ಹಲೋ ನಮ್ದು ಇದು ಅಂಜನಗರ ಗದ್ದೆಕಾನೆ. ಯಾವುದಿದೆ ಹೆಸರು? ಅಂಜನಗರ ಗದ್ದೆಕಾನೆ ಅರಸಮ್ಮ ಪರವೇನ್ ಸ್ಟೋರ್. ಹಾಂ ನಮ್ಮ ಮನೆ ಪಕ್ಕನೇ ಇರೋದು ಆ್ಯಕ್ಚುಲಿ ಇದು. ಸೊ ಇಲ್ಲೇ ಬಂದು ತಗೊಳ್ಳೋದು ನಾವು ಏನೇ ಇದ್ರು ಐಟಮ್ನ. ಸರಿ ಹಾಂ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬು. ಹಾಂ ಸಂತೋಷ್ ಕುಮಾರ್ ಅಂತ ಹೇಳ್ಬಿಟ್ಟು. ಇವ್ರು ನಮ್ಮ ಓನರ್. ಹೌದಾ? ಇವ್ರ ಅದೇ ಫೈನಾನ್ಸ್ ಮಿನಿಸ್ಟರ್ ಅವರಿಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅಂಗಡಿಯವರು ತುಂಬ ಕ್ಲೋಸ್ ಆಗಿದ್ದಾರೆ. ಸೊ ಕೊತ್ತಂಬರಿ ಸೊಪ್ಪು ಪುದೀನ ತಂದಾಯ್ತು, ತಗೊಳ್ಳಿ ಮೇಡಮ್. ಓಹ್ ಅಪ್ಪೇ ಉಗುರಿ ಕೊಡ್ತೇನೆ ಅಂತ ತಾನೇ, ಅವಳಿಗೆ ಕಟ್ ಮಾಡಿಕೊಡ್ತೀನಿ ಅಂತ ತಾನೇ? ಏನ್ ಬಾಸ್ತದೆ? ಹಾಂ ಉಗ್ರನ ಕಟ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾಕೆ ಕಟ್ ಮಾಡಲ್ಲ? ನಂಗೆ ಮಾಡಕ್ಕೆ ಬಂದೇ ನಾನು ಯಾವತ್ತೇ ಮಾಡ್ತಿಲ್ವ ಪೂಜ? ಏನೇನು? ಹಾಂ ಮೊಬೈಲಲ್ಲಿ ಹಿಡ್ಕೊಂಡು ವಟ ಅಂತಾರೆ. ಇದೆ ಫಸ್ಟ್ ಟೈಮ್ ನಾನು ವಟ ಅಂತಾರೋದು ಹಿಂಗೆ. ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಟ ಅನ್ನೋದು. ಹಾಂ ಅವನವ ಮುತ್ತ ಕೊಡು. ಕಡೆ ಸಾಕು. ಸರಿ ಸೂಪರ್ ಯಪ್ಪ ಬಿದ್ದೋಗ್ಬಿಟ್ಟಿದ್ದಲ್ಲ ಅವಾಗಲೀಗ. ಇವತ್ತು ಸ್ನಾನ ಮಾಡ್ಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಹೋಗಾಯ್ತಾ? ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬಿಟ್ಟೆ, ಡ್ಯಾನ್ಸ್ ಆಡ್ಕೊಂಡು ಬಾ ಆಯ್ತಾ? ಏನು ಡ್ಯಾನ್ಸ್ ಮಾಡ್ತಾರೆ, ಏನು ಹೇಳ್ಕೊಡ್ತಾರೆ ಅಂತ ಬಂದು ಹೇಳ್ಬೇಕು ನನಗೆ ಆಯಿತಾ? ಹೇಳ್ತೀಯಾ? ಏನು ಹೇಳ್ಕೊಡ್ತಾರೆ, ಹೆಂಗೆ ಹೇಳ್ಕೊಡ್ತಾರೆ, ಯಾವ ಥರ ನೀನು ಡ್ಯಾನ್ಸ್ ಮಾಡಿದೆ ಅನ್ನೋದೆಲ್ಲ ಬಂದು ಹೇಳಬೇಕು. ಆಯಿತಾ? ಅಜ್ಜಿ ತಾತ ಎಲ್ಲರೂ ಬರ್ತಾರೆ. ಈಗ ತಾತನೂ ಆಯ್ತು. ಇವಾಗ ತಾತ ನೀನು ಅಜ್ಜಿ 3 ಜನನೂ ಹೋಗಿ ಡ್ಯಾನ್ಸ್ ಕ್ಲಾಸ್ಗೆ. ನೀನು ಅಲ್ಲೇ ಇರೋ, ತಾತನೂ ಅಜ್ಜಿನೂ ಕೂತ್ ಬರ್ತಾರೆ. ಹಾಂ ಬರಲಿ ಬಿಡು, ಹೋಗ್ಲಿ ಬಿಡು ತಾತನೂ. ಅಬ್ಬಾ ಸೊಪ್ಪು 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 ತಗೋ. ಮತ್ತೆ ಬಂದವನ ಇಲ್ಲೇ ಬಂದವನ? ಓಹೋ ಇಲ್ಲಿ ಕೂತವನ ತಿರ್ಗಾ. ಏನೋ ಮತ್ತೆ ಬಂದ್ಬಿಟ್ಟಿದ್ಯಾನ? ಅಲ್ಲೇ ನಿಮ್ಮ ಪಾಪ ನೀವು ಅಲ್ಲೇ ಚಿನ್ನಮ್ಮ ಪಾಪು ಅವತ್ತು ಮಾತಾಡಿಸ್ತಲ್ಲ. ಅಯ್ಯೋ ಹಿಂದೆ ಕೂತ್ಬಿಟ್ಟವನ ಮಗಳೇ. ಏನು ಸರ್ ಪರವಾಗಿಲ್ಲ ಆಯ್ತಾ ಟಿಫನು? ಏನು ತುಂಬ ದಿವಸ ಆದ್ಮೇಲೆ ಬಂದ್ಬಿಟ್ಟಿದ್ದೀರಾ? ಕೊತ್ತಂಬರಿ ಸೊಪ್ಪು ತಗೋವ. ಕೊತ್ತಂಬರಿ ಸೊಪ್ಪಿಲ್ಲ ಕಮ್ಮಿ ಮಾಡ್ತಾನೆ. ನಮ್ಮ ಅವ್ವ ಬಾರ್ಗೇನ್ ಮಾಡೋದ್ರಲ್ಲ ಎತ್ತ ಕೈ.
ಸರಿ ಬಾ ಆಯಿತು ಸಾಕು ಅಷ್ಟಾರ ಕಡಿಮೆ ಮಾಡಿದಾರಲ್ಲ ಬಾಬಾ ಸಾಕು ಹಾಂ ಆಯ್ತು. ಹಾಂ 100 ರೂಪಾಯಿ ಕೊಟ್ಬಿಡು ತಾಳಿ ಸರ್ ನೀ ಕೊಡು ಇನ್ನೊಂದು ಏನು ಗೊತ್ತಾ ಅವ್ರ ಹತ್ರನೇ ಮಾತಾಡಿತ್ತು ಅವನಿಗೆ ಮಾತಾಡ್ಸಲ್ಲ ಹೌದಾ ನೋಡ ಅವ್ನು ಮಾತಾಡ್ಸ್ಬಿಟ್ಟು ಅವನು ಹೆಸರಪ್ಪ? ಅವನ ಹೆಸರು ಸಮರ್ಥ ರಾಮ್ ಹೇಳವ ನಿಮ್ಮ ಹೆಸರೇನವ ನಿಮ್ಮ ಹೆಸರೇನವ ಸಮರ್ಥ ಸಮರ್ಥ ರಾಮ್ ಸಮರ್ಥ ರಾಮ್ ಸರ್ನೇಮಾ ಬಂಗಾರ ಏಸ್ಕ ಥ್ಯಾಂಕ್ ಯು ಹೇಳು ಅಲ್ಲಿ ನೋಡು ಪಾಪನ ಬಾಯ್ ಹೇಳ್ತಾವ ನಿನಗೆ ಕಾಸೆಲ್ಲ ಬಿಡಿಸ್ತಾ ಇದೆಯಲ್ಲ ನೀನು ಇಲ್ಲ ನೋಡು ಕಾಸು ಬಿಡಿಸ್ಬಿಡ್ತಾ ಇದೆಯಾ ಓಕೆ ಸರ್ ಆಯಿತು ಹಾಂ ಶಾಣೆ ಮಕ್ಕಳಲ್ಲ ಮಗನೇ ನೀನು. ಬೇಡ ಮಗ್ಳ ನಾವು ಹೋಗಿ ಕೆಲಸ ಮಾಡಿದೆ ಸಾಕು ನೀನು ಆರಾಮಾಗಿ ಅಜ್ಜಿ ಜೊತೆ ಇರೋ ಅಂತ ಹೇಳಿದ್ರೆ ನೀನು ಅಳ್ತೀಯ ನೀನು ನೋಡಿ ಗೈಸ್ ಹೆಂಗೆ ಅಳ್ತದಾಳೆ ನನ್ನ ಮಗಳು ನಾನು ಕೆಲ್ಸಕ್ಕೆ ಬರ್ತೀನಿ ಅಂತ ಅಳ್ತಿದ್ದಾಳೆ ಅವ್ರ ಅಜ್ಜಿ ತಾತ ಎಲ್ಲ ಇದ್ದಾರೆ ಅವ್ರ ಅಜ್ಜಿ ಜೊತೆ ಆಟ ಆಡ್ಕೊಂಡಿರು ಅಂತ ಹೇಳಿದ್ರೆ ನಾನೇ ಕೆಲ್ಸಕ್ಕೆ ಬರ್ತೀನಿ ಅಂತೀಯ ಹಾಂ ಅಳ್ಬಾರ್ದು ಮಗಳೇ ಸಾಯಂಕಾಲ ಬರ್ತೀವಿ ಆಯ್ತಾ ಅಲ್ಲೇ ತಿರ್ಗಾ ಗಾಡಿ ತೆಗಿಂತ ಬಡ್ಕೋದು ನೋಡಿ ಹೆಂಗ್ ಹೊಡಿತಾವಳೆ ನನಗೆ ಅರ್ಧ ಗಂಟೆ ಮುಂಚೆನೇ ಹೇಳ್ತೀನಿ ಎದೋ ಗಾಡಿ ತೆಗಿ ಅಂತ. ಅರ್ಧ ಗಂಟೆ ಆಯ್ತದೆ ಗಾಡಿ ತೆಗಿಯೋದು ಅಂತ. ನೀ ಕರೆಕ್ಟ್ ಟೈಮ್ ನಾನು ಎಷ್ಟು ಗಂಟೆಗೆ ರೆಡಿ ಆಗಿದ್ದು 11 ಗಂಟೆಗೆ ರೆಡಿ ಆಗಿದ್ದು ರೆಡಿ ಐತೆ ಸರಿ ಗಾಡಿ ಯಾಕೆ ತೆಗಿಯೋದಿಲ್ಲ? ಬಂದು ಗಾಡಿ ಕ್ಲೀನ್ ನಾನು ಮಾಡಬೇಕು. ಕರೆಕ್ಟ್ ಟೈಮ್ ಕರೆಕ್ಟಾಗಿ ಇದು ಮಾಡ್ತೇನೆ ನೀನು ಲೇಟ್ ಮಾಡ್ಬಿಟ್ಟು ನೀ ಅರ್ಜೆಂಟ್ ಮಾಡ ನಾವೇನು ಮಾಡಮ್ಮ ನೋಡಿ ಹೆಂಗ್ ಹೊಡಿತಾಳೆ ಗೈಸ್ ಅಪ್ಪ ಇಷ್ಟೊತ್ತು ನಾವು ಈಗ ಮನೆಯಲ್ಲಿ ನನ್ನ ಮಗಳನ್ನ ಅವಳನ್ನ ರೆಡಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತುಂಬಾ ಕಾಟ ಕೊಡ್ತಾಳೆ ತುಂಬಾ ಹೇಳ್ತಾದ್ಲು ಅವಳನ್ನ ಸಮಾಧಾನ ಮಾಡಿ ಬರೋಷ್ಟೊಳಗಡೆ ಇಷ್ಟೊತ್ತಾಯಿತು ನೋಡಿ ಅವಳಿಗೊಂದು ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ವಾಪಸ್ ಬಂದಿದ್ದಾಯ್ತು ಸೊ ಅಲ್ಲ ನಾನು ನಡ್ಕ ಬಂದು ಇಲ್ಲೇ ಐಸ್ ಕ್ರೀಮ್ ಕೊಡ್ಸ್ಬಿಟ್ಟು ಅವಳು ವಾಪಸ್ ಕಳ್ಸ್ಕೊಳ್ತಾವ್ನು. ಇನ್ನೂ ಗಾಡಿ ತಗೋ ಬಂದಿಲ್ಲ. ಗಾಡಿ ಎಲ್ಲ ಒರೆಸ್ಬೇಕಲ್ಲ ಗೈಸ್ ಗಾಡಿ ಎಲ್ಲ ಒರೆಸಿ ಅದಕ್ಕೆ ತಾನೇ ಅರ್ಧ ಗಂಟೆ ಮುಂಚೆ ಹೇಳೋದು ಹೋಗು ಗಾಡಿ ತೆಗಿ ಹೋಗು ಅಂತ. ಸಮಾಧಾನ ಮಾಡ್ಕ ಸಮಾಧಾನ ಮಾಡ್ಕ ಸೊ ಗಾಡಿ ಎಲ್ಲ ಒರೆಸಿ ಗಾಡಿ ಆಯಿಲ್ ಎಲ್ಲ ಚೆಕ್ ಮಾಡಿ ಎಲ್ಲ ಬರಬೇಕು. ಸಿಗ್ನಲ್ ಬೇರೆ ಬೀಳ್ತದೆ ನಿಂತ್ಕೊ ಹೋಗ್ಬೇಕು. ತೆಗಿ ಹೋಗು ಗಾಡಿನ ಅಂತ ಅಂದ್ರೆ ಇವ್ನು ಬರೋದೇ ಅರ್ಧ ಗಂಟೆ ಮಾಡ್ತಾನೆ. ಆಯ್ತು ಬಿಡು ಈಗ ಆಯ್ತು ಬಿಡು ಮುಚ್ಚು ಬಾಯ್. ಆಯ್ತಾ ಮಾತಾಡಾಯ್ತಾ ನಾ ಮಾತಾಡ್ಬೋದ ಈಗ ಇಲ್ಲ ಬೇಡ ಸಾಕು. ನೋಡಿ ನಾ ಮಾತಾಡಕ್ಕೆ ಬಿಡೋದಿಲ್ಲ ನೋಡಿ ಏನೇ ಆದ್ರೂ ಅವರೇ ಕೇಳಬೇಕು ಹೆಣ್ಣು ಮಕ್ಕಳೇ ಸ್ಟ್ರಾಂಗು. ಬಾಯಿ ಕೊಡ್ಬಿಡ್ತೀನಿ ಸೆಂಟೆ ಈಗ ಸುಮ್ ಕೂತ್ಕೋ ಸಾಕು. ಸೊ ನನ್ನ ಹೆಂಡ್ತಿನ ಕೆಲಸಕ್ಕೆ ಬಿಟ್ಬಿಟ್ಟು ನಾನು ಬೇಗ ಕೆಲಸಕ್ಕೆ ಹೋಗ್ತಾ ಇದ್ದೇನೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ. ಸೊ ಚೆನ್ನಾಗಿ ಬಂದಿದೆಯಾ ಇಲ್ಲ ಅಂತ ನೀವು ಕಮೆಂಟ್ ಮೂಲಕ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ನೀವೊಂದು ಲೈಕು ಮತ್ತು ಕಮೆಂಟ್ ಕೊಡೋದ್ರಿಂದ ನಮಗೆ ವೀಡಿಯೋ ಮಾಡೋದಕ್ಕೆ ಪ್ರೇರಣೆ ಸಿಕ್ಕಂಗಾಗುತ್ತೆ. ಸೊ ಮತ್ತೆ ಇನ್ನೇನು ಮತ್ತು ಯಾರೆಲ್ಲ ಈ ವಿಡಿಯೋಗಳು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ. ಸೊ ಹಾಗಾಗಿ ನಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ, ಸಣ್ಣ ಸಹಾಯ ಅಷ್ಟೇ. ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಖಂಡಿತವಾಗ್ಲೂ ಇರಬೇಕು. ಹಾಗಾಗಿ ನೀವು ಪ್ರೋತ್ಸಾಹ ಕೊಡ್ತೀರಾ ಅಂತ ನಾನು ನಂಬಿದ್ದೀನಿ. ಇಲ್ಲಿಗೆ ವೀಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗುವ ಮತ್ತೊಂದು ವೀಡಿಯೋದೊಂದಿಗೆ ಜಬರ್ದಸ್ತ್ ಆಗಿರೋ ವೀಡಿಯೋ ಮಾಡ್ಕೊಬರೋಣ ಅಂತ ನಿಮಗೆ ಒಂದು ಭರವಸೆ ಕೊಡ್ತಾ ಮಾಡ್ಕೊಬರ್ತೀನಿ ಅಂತ ವೀಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ ಅಂತೆ ಸಿಗೋಣ ಮತ್ತೆ.